ಮತ್ತು ಬಾದಾಮಿ ಪ್ರಾಯೋಜಕರಾಗಿ ಚಾಲುಕ್ಯರ ಒಂದು ನಮಗೆ ಸಹಾಯ ಹಸ್ತವನ್ನು ನೀಡಿದಂಥ ಇಮ್ಮಡಿ ಪುಲಿಕೇಶಿ ಅವರ ಇತಿಹಾಸದ ಬಗ್ಗೆ ಜಾಗೃತಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ವತಿಯಿಂದ ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಒಂದು ಸಂಯೋಜನೆಯಲ್ಲಿ ಈ ನಡಿಗೆಗೆ ನಮಗೆ ಸಹಾಯ ಹಸ್ತವನ್ನ ನೀಡಿ ಬಹಳ ಮುಖ್ಯವಾಗಿ ನಮ್ಗೆಲ್ಲರಿಗೂ ನಾವು ಧರಿಸ್ಕೊಂಡಂತ ಟಿ ಶರ್ಟ್ ಕೂಡ ಆ ಸಂಘಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆ ಕೃತಜ್ಞತೆಯನ್ನ ಹೇಳಿ, ಅದರ ಜೊತೆಗೆ ವಿಶೇಷವಾಗಿ ಸೇರಿರ್ತಕ್ಕಂಥ ಈ ನಡೆಯನ್ನ ಯಶಸ್ವಿ ಮಾಡಕ್ ಕಾರಣಭೂತರಾದಂತ ಎಲ್ಲ ನಮ್ಮ ಸರ್ಕಾರಿ ನೌಕರ ಬಾಂಧವರಲ್ಲಿ, ಎಲ್ಲ ನಮ್ಮ ಗೌರವಾನ್ವಿತ ವೈದ್ಯಾಧಿಕಾರಿಗಳಲ್ಲಿ, ವೈದ್ಯರಲ್ಲಿ, ಅದರ ಜೊತೆಗೆ ನಮ್ಮ ಎಲ್ಲ ಗುರುಮಾತೆಯವರಲ್ಲಿ, ಗುರುವಂದರಲ್ಲಿ ಮತ್ತು ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಈ ನಡಿಗೆಯನ್ನ ಯಶಸ್ವಿ ಮಾಡಲು ಕಾರಣಭೂತರಾದಂತಹ ಎಲ್ಲ NCC ಕ್ಯಾಡರ್ ಆಗಿರ್ಬೋದು, NSS ಕ್ಯಾಡರ್ ಅವರಾಗಿರ್ಬೋದು ಮತ್ತು ಬಹಳ ಮುಖ್ಯವಾಗಿ ನಿವೃತ್ತ ಆರ್ಮಿಯ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಪಾಲ್ಗೊಂಡು, ಅದರ ಜೊತೆ ಎಲ್ಲ ನಮ್ಮ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬಂದಂತವ್ರಿಗೆ ಮತ್ತು ಎಲ್ಲ ಸಂಘಟನೆಗಳಿಗೆ ಬಂದಂತವ್ರಿಗೆ ಮತ್ತು ಅದರ ಜೊತೆಗೆ ಪತ್ರಿಕಾ ಬಾಂಧವರು ಕೂಡ ಬಂದು ಈ ನಡಿಗೆಯನ್ನ ಬಹಳ ದೊಡ್ಡ ಮಟ್ಟಿಗೆ ಯಶಸ್ಸು ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಒಬ್ಬ ಶಾಸಕನಾಗಿ ನಿಮ್ಗೆ ಮೊಟ್ಟ ಮೊದಲಾಗಿ ಅಭಿನಂದನೆಯನ್ನು ಹೇಳ್ತೇನೆ. ನನಗನ್ಸುತ್ತೆ ಮೊಟ್ಟ ಮೊದಲ ಬಾರಿಗೆ ಒಂದು ನಡೆ ಆಗಿರ್ಬೇಕನ್ನು ಅನ್ಕೊಂಡು ನಾ ಬಾದಾಮಿ ಒಳಗೆ ಚಾಲುಕ್ಯರ ಉತ್ಸವದ ನಿಮಿತ್ತವಾಗಿ ಒಂದು ನಡೆ ಆಗ್ಬೇಕಪ್ಪ, ಅದು ನಮ್ಮ ಗುಹೆಗಳ ಹತ್ರ ಹೋಗ್ಬೇಕು, ಸ್ಮಾರಕಗಳ ಹತ್ರ ನಡ್ಕೊಂಡು ಹೋಗ್ಬೇಕು ಅನ್ನುವಂತ ವಿಚಾರವನ್ನ ಬಹಳ ವಿಶೇಷವಾಗಿ ಮಾಡಿದಂತವ್ರು ಯಾರಪ್ಪ ಅಂತಂದ್ರೆ ನಮ್ಮ ಎಲ್ಲಾ ಗೌರವಾನ್ವಿತ ಸದಸ್ಯರು ಮತ್ತೆ ಈ ಸಂಘಗಳು ಕೂಡಿ ಮಾಡಿದಂತದ್ದು. ಇದು ನಾನ್ ಮಾಡಿದ್ದಲ್ಲ, ಇದು ಅವ್ರು ಏನು ಹಾಕಿಕೊಟ್ಟಂತ ಒಂದು ದಾರಿಗೆ ನಾನು ಬಂದ ನಡೆ ಒಳಗೆ ನಾ ಪಾಲ್ಗೊಳ್ಳಕ್ ಅವಕಾಶ ಮಾಡಿಕೊಟ್ಟ ಇದ್ದೆ. ಹಾಗಾಗಿ ಆ ಸಂಘಟನೆ ಒಳಗಿದ್ದಂತ ಸಮಿತಿ ಎಲ್ಲ ಸದಸ್ಯರಿಗೆ ಮತ್ತು ಈ ಎರಡೂ ಸಂಘಗಳಿಗೂ ನಾನು ವಿಶೇಷವಾಗಿ ಮತ್ತೊಮ್ಮೆ ಅಭಿನಂದನೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಇವತ್ತ ಈ ನಡೆಯನ್ನು ನೋಡುವಾಗ ನನಗೆ ಅನ್ಸಾದಿತ್ತು ಒಂದು 5 ಜನ ಬರ್ಬೋದು, 1,000 ಜನ ಬರ್ಬೋದು ಅನ್ಕೊಂಡಿದ್ದಾರೆ. ಆದ್ರೆ ಇನ್ನು ಹೆಚ್ಚಿಗೆ ಬಂದ ಈ ಕಾರ್ಯಕ್ರಮವನ್ನ ಬಹಳ ಯಶಸ್ಸು ಮಾಡಿದ್ದು ಬಹಳ ವಿಶೇಷವಾಗಿ ಇಡೀ ಜಿಲ್ಲಾದಾಗಲ್ಲ, ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಚಾಲುಕ್ಯರ ನಡಿಗೆ ಅಂತಂದ್ರೆ ಇಡೀ ದೇಶನೇ ನಮ್ ಇವತ್ತು ತಿರುಗಿ ಈ ಕಡೆ ಒಂದ್ ಕಡೆ ಮುಖ ಮಾಡಿ ನೋಡುತ್ತೆ ಅನ್ನೋದ್ರಾಗ ಸಂಶಯ ಇಲ್ಲ ಅಂತ ಮಾತನ್ನ ಸಣ್ಣ ಮಟ್ಟದಾಗ ಮುಂದಿನ ವರ್ಷ 5,000ಕ್ಕಿಂತ ಹೆಚ್ಚು ಜನರು ಈ ಮಾಡುವಂತ ಕೆಲಸಕ್ಕೆ ಒಂದು ಪ್ರಯತ್ನವನ್ನ ಮಾಡೋಣ. ಈ ನಡಿಗೆ ಯಾಕೆ ಅನ್ನೋದು ಬಹಳ ಪ್ರಶ್ನೆ ಇತ್ತು. ಇಲ್ಲೇ ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾದವ್ರು ನಾವು ಯಾರು ಗುರುತಿಸ್ಕೊಂಡಿರ್ಲಿಲ್ಲ, ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಅಥವಾ ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿ ನಾವು ಬಂದಿಲ್ಲ. ನಮ್ಮ ನಡೆ ಇರೋದು ಇಮ್ಮಡಿ ಪುಲಿಕೇಶಿ ಏನು ಸಾಧನೆ ಮಾಡಿದ್ದ ಅಥವಾ ಚಾಲುಕ್ಯರ ಒಂದು ಸಾಮ್ರಾಜ್ಯ ಕೊಟ್ಟಂತ ಈ ಕೊಡುಗೆ ಐತಲ್ಲ, ನಮ್ಮ ಕನ್ನಡ ನಾಡಿಗೆ, ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆ, ನಮ್ಮ ದೇಶವನ್ನು ಕಾಪಾಡದಂತ ರೀತಿಯಾಗಿ ಅವು ಎಲ್ಲದಕ್ಕೂ ನಾವು ಅಭಿನಂದನೆ ಗೌರವವನ್ನು ಸಲ್ಲಿಸಬೇಕಾಗಿತ್ತು. ಒಂದು ಕಡೆ ಚಾಲುಕ್ಯರ ಬಗ್ಗೆ ಕೇಳಿದಾಗ ಅವರ ಕಲೆ, ಸಂಸ್ಕೃತಿ, ಅವರ ನಾಡು ನುಡಿ ಬಗ್ಗೆ ಅವ್ರಿಗಿದ್ದಂತ ಗೌರವ ಆಗ್ಲಿ, ಭಾಷೆ ಬಗ್ಗೆ ಇದ್ದಂತ ಪ್ರೀತಿ ಇರ್ಲಿ, ಇದ್ರ ಬಗ್ಗೆ ಬಹಳ ವಿಶಾಲವಾದಂತ ಪ್ರೀತಿಯನ್ನು ಹೊಂದಿದಂತವರಾಗಿದ್ರು. ಆದ್ರೆ ಇನ್ನೊಂದು ಕಡೆ ನಾವು ನೋಡಿದಾಗ ಅವ ಯುದ್ಧ ಮಾಡುವಂತ ರೀತಿ, ಅವನಲ್ಲಿರುವಂತ ಧೈರ್ಯ, ಅದನ್ನೆಲ್ಲ ವಿಚಾರವನ್ನ ಮಾಡಿದಾಗ ಇನ್ನೊಂದ್ ಕಡೆ ಬಹಳ ರೋಮಾಂಚನ ಅನ್ಸುತ್ತೆ. ಅದಕ್ಕೆ ನಮ್ಮ ನಡೆ ಏನಾಗೈತಪ್ಪ ಅಂದ್ರೆ 2 ರೀತಿಯಾಗಿ ನಡೆ ಮಾಡಕತ್ತೇವೆ. ಒಂದು, ನಮ್ಮ ಎಲ್ಲಾ ಸ್ಮಾರಕಗಳಿಗೆ ಬಹಳ ಪ್ರಾಮುಖ್ಯತೆ ಸಿಗಲಿ, ಈ ದೇಶದಾಗ ಈ ರಾಷ್ಟ್ರದಾಗ ಅಷ್ಟೇ ಅಲ್ಲ
ಅಂತಾರಾಷ್ಟ್ರ ಮಟ್ಟದಾಗಿರುವಂತ ಬಹಳ ಪ್ರಶಂಸೆಗೆ ಹೊಂದಿದಂತ ಈ ಚಾಲುಕ್ಯರ ನಾಡು ಇನ್ನೂ ಹೆಚ್ಚಿನ ಮಟ್ಟಿಗೆ ಚರ್ಚೆ ಅವರ ಸ್ಮಾರಕಗಳನ್ನು ಇನ್ನೂ ಹೆಚ್ಚು ಮಟ್ಟಿಗೆ ಕಾಪಾಡುವಂತದ್ದಾಗ್ಲಿ, ಅವರ ಸ್ಮಾರಕಗಳಿಗೆ ಮತ್ತು ಅವರು ಮಾಡಿದಂತ ಸಾಧನೆಗೆ ಗೌರವ ಸಲ್ಲಿ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಈ ನಡಿಗೆಯನ್ನ ಮಾಡಿವಿ. ಅದರ ಜೊತೆಗೆ ಇನ್ನೂ ಒಂದು ಕಾರಣ ಇಟ್ಕೊಂಡಿವಿ. ನಾವೇನಪ್ಪ ಎಲ್ಲರೂ ನಾವು ತಿಳ್ಕೊಳ್ಳೋದು ಏನಂದ್ರೆ, ನರ್ಮದಾ ನದಿ ಅಂದ್ರ ತಕ್ಷಣ ಹರ್ಷವರ್ಧನನ ಸೋಲಿಸಿದಂಥದ್ದು ನಾವೆಲ್ಲರೂ ಒಮ್ಮೆ ಮೆಲುಕು ಹಾಕ್ತೀವಿ. ಅದನ್ನ ಪ್ರತಿಯೊಬ್ಬರು ಭಾಷಣದಾಗ ಆ ವಿಷಯನ ಪ್ರಸ್ತಾಪ ಮಾಡ್ತೇವೆ. ಅದರ ಜೊತೆಗೆ ಅವನ ಸಾಧನೆ ಬಹಳ ದೊಡ್ಡದೈತಿ. ಇಮ್ಮಡಿ ಪುಲಿಕೇಶಿಯನ್ನ ವಿಶಾಖಪಟ್ಟಣದಾಗಿರುವಂತ ನಮ್ಮ ನೌಕಾಪಡೆ ಅಂತ ಏನೈತಿ, ಆ ಕೇಂದ್ರದ ಒಳಗೆ ಹೋದ್ರಿ ಅಂತಂದ್ರ ಇಡೀ ನಮ್ಮ ದೇಶಕ್ಕಲ್ಲ, ಈ ರಾಷ್ಟ್ರದಾಗ ಅಂತಾರಾಷ್ಟ್ರ ಮಟ್ಟದಾಗ ಹೇಳುವಂಥದ್ದು ಏನಪ್ಪಾ ಅಂದ್ರ, ನೌಕಾಪಡೆಯ ಪಿತಾಮಹ ಯಾರಪ್ಪ ಅಂತಂದ್ರ ಅದು ನಮ್ಮ ಇಮ್ಮಡಿ ಪುಲಿಕೇಶಿ ಅಂತ ಇರುವಂತದ್ದು. ದಯಮಾಡಿ ಅದನ್ನ ನೋಡ್ಬೇಕು. ಯಾಕಂದ್ರೆ ಇಂಥ ವಿಷಯಗಳನ್ನ ನಾವು ಚರ್ಚೆ ಮಾಡುವಾಗ ಒಂಥರ ರೋಮಾಂಚನ ಅನ್ಸುತ್ತೆ. ಇಂಥ ಒಬ್ಬ ಈ ನಾಡಲ್ಲಿ ಇದ್ದ, ಈ ನಾಡು ಒಳಗೆ ನಾವೆಲ್ಲ ಹುಟ್ಟಿ ಬೆಳೆದಿವೆಪ್ಪ ಅಂತಂದ್ರ ನಮ್ಮಂತ ಪುಣ್ಯವಂತರು ಇನ್ ಯಾರು ಇಲ್ಲ ಅಂತ ನಾನು ಭಾವಿಸ್ಕೊಂಡಿವಿ. ಅದ್ರ ಜೊತೆಗೆ ಈ ನಡೆ ಬಹಳ ಮುಖ್ಯವಾಗಿರುವಂತದ್ದು, ಮುಂದಿನ ದಿನಮಾನದಾಗ ಪ್ರವಾಸೋದ್ಯಮಕ್ಕೆ ಇನ್ನೂ ಹೆಚ್ಚಿನ ಒತ್ತು ಕೊಡ್ಬೇಕು ಅನ್ನೋಂಥ ವಿಚಾರ ಇಟ್ಟಿವಿ. ಅದನ್ನ ಆ ವಿಷಯವನ್ನ ನಾನು ನಾಳಿನ ದಿನ ಬೇರೆ ಒಂದು ದೊಡ್ಡ ವೇದಿಕೆ ಮೇಲೆ ನಾನು ಆ ವಿಷಯನ ಪ್ರಸ್ತಾಪ ಮಾಡ್ತೇವೆ. ಈಗಾಗಲೇ ಇದಕ್ಕೊಂದು ಮಾಸ್ಟರ್ ಪ್ಲಾನ್ ಅನ್ನ ಸಬ್ಮಿಟ್ ಮಾಡೀವಿ ನಾವು. ಅದನ್ನ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಈಗಾಗಲೇ ಒಂದೂವರೆ ತಿಂಗಳ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಸಬ್ಮಿಟ್ ಮಾಡೀವಿ. ಅದು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಆಗಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡೀವಿ. ಆ ವಿಷಯವನ್ನ ನಾನು ಮತ್ತೆ ನಾಳೆ ಪ್ರಸ್ತಾಪ ಮಾಡುವಂತ ವಿಚಾರ ಐತಿ. ಅದನ್ನ ಮಾನ್ಯ ಮುಖ್ಯಮಂತ್ರಿಯವರು ಬರುವಂತ ಸಂದರ್ಭ, ಇನ್ನು ಗೌರವಾನ್ವಿತ ಸಚಿವರು ಕೂಡ ಬಂದಂತ ಸಂದರ್ಭದಾಗ ಅದನ್ನ ವಿಷಯನ ಪ್ರಸ್ತಾಪ ಮಾಡ್ತೀವಿ. ಇನ್ನೂ ಒಂದು ವಿಷಯನ ನಿಮ್ ಗಮನ ಕೊಡೋದು ಇಷ್ಟ, ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತು ನಮ್ದು, ಚಾಲುಕ್ಯರ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಪ್ಪ, ಇಮ್ಮಡಿ ಪುಲಿಕೇಶಿಯ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಂತ ಹೇಳಿ ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತು. ಬೇಡಿಕೆ ಇತ್ತೋ ಇಲ್ಲೋ ಕೈ ಹತ್ರ ನೋಡೋಣ, ಎಷ್ಟು ಜನ ಹೇಳ್ತಾರೆ ಬೇಡಿಕೆ ಇತ್ತಂತ ಹೇಳಿ. ಅದಕ್ಕೆ ಒಂದು ಅಂತ್ಯ ಹಾಡೋಣ ಅಂತ ಈ ಸಲ. ಅದು ಬಹಳ ಅವಶ್ಯಕತೆ ಐತಿ, ಬಹಳ ಅನಿವಾರ್ಯತೆನೂ ಇರ್ತದ. ಅದನ್ನ ಯಾರು ಸಾಧನೆ ಮಾಡ್ತಾರ ಅನ್ನೋ ಪ್ರಶ್ನೆ ತೆಗೆದ್ಬಿಡು ನೀಗ. ಈಗ ಇಡೀ ನಮ್ಮ ಬದಾಮಿ ಮತಕ್ಷೇತ್ರದ ಜನರು ಎಲ್ಲರೂ ಕೂಡಿಕೊಂಡು ಆ ಇಮ್ಮಡಿ ಪುಲಿಕೇಶಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಾಕ ನಾಳೆ ಮಾನ್ಯ ಮುಖ್ಯಮಂತ್ರಿಯವರ ಬರಾಕತ್ತಾರ. ಅದಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸುವಂತ ಕಾರ್ಯಕ್ಕೆ ನಾವೆಲ್ಲರೂ ಕೂಡಿ ಕಾರಣಭೂತರು ಆಗ್ಬೇಕು. ತಾವು ಕೂಡ ಅದಕ್ಕೆ ಬಂದು ಸಾಕ್ಷಿಗಳು ಆಗ್ಬೇಕು ಅನ್ನುವಂತ ಮಾತನ್ನ ಹೇಳ್ತೀನಿ. ಒಂದು ಗಮನಕ್ಕೆಲ್ಲಿ ಆ ಮೂರ್ತಿ ಬಹಳ ವರ್ಷದ ಬೇಡಿಕೆ ಐತಿ, ಇಲ್ಲ ಅಂತ ಹೇಳ್ತಿಲ್ಲ. ಒಂದು ವಿಡಿಯೋದಾಗ ನಾನು ನೋಡುವಾಗ ಆ ಒಬ್ಬ ಪ್ರೊಫೆಸರ್ ಹೇಳಾಕತ್ತಿದ್ರು, ಇಮ್ಮಡಿ ಪುಲಿಕೇಶಿ ಹೆಂಗ್ ಕಾಣ್ತಾನ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಐತಿ ಅನ್ನುವಂಥದ್ದು. ಅವ ಹೆಂಗಿರ್ತಿದ್ದ, ಹೆಂಗಿದ್ದ, ಹಾಕೊಳ್ಳುವಂತ ಧರಿಸುವಂತ ಬಟ್ಟೆಗಳು ಹೆಂಗಿತ್ತು, ಅವ ಉಡುಪು, ಇನ್ನೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡತ್ತಿದ್ರು ಆ ಪ್ರೊಫೆಸರ್. ಆ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನಮ್ಗೆ ಆಶ್ಚರ್ಯ ಸಾಧಿತ್ತು, ನಮ್ಮ ಇಮ್ಮಡಿ ಪುಲಿಕೇಶಿ ಇನ್ನು ಎಷ್ಟರ ಮಟ್ಟಿಗೆ ಚರ್ಚೆಗೆ ಒಳಪಟ್ಟಾನ ಅಂತ ಹೇಳಿ. ಅಂತ ಒಬ್ಬ ಇಮ್ಮಡಿ ಪುಲಿಕೇಶಿಯ ಪುತ್ಥಳಿ ಮೂರ್ತಿಯನ್ನ ನಾವು ಅನಾವರಣ ಮಾಡಾಕ, ಒಂದು ಕೆಲ್ಸಕ್ಕ ಮೂರ್ತಿಯ ಒಂದು ಪ್ರತಿಷ್ಠಾಪನೆ, ಶಂಕುಸ್ಥಾಪನೆ ಮಾಡಾಕ, ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಅದಕ್ಕೆ ಆಗಮಿಸಕತ್ತಾರ ಅಂದ್ರೆ ಬಹಳ ವಿಶೇಷವಾಗಿರುವಂತ ಕಾರ್ಯಕ್ರಮ ಆಗೈತಿ. ಅದಕ್ಕೆ ತಾವೆಲ್ಲರೂ ಕೂಡಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಂತಾನೆ, ಆ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಕೂಡಿ ಸಾಕ್ಷಿ ಆಗ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಾಗ ಹೇಳಿ, ಮತ್ತೊಮ್ಮೆ ಈ ಎಲ್ಲಾ ಸಂಘಗಳು ಕೂಡಿ ಏನು ಈ ಒಂದು ನಡಿಗೆಯನ್ನು ಆಯೋಜನೆ ಮಾಡಿದ್ರು, ಮತ್ತೊಮ್ಮೆ ಇವರಿಗೆ ನಾನು ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಚಾಲುಕ್ಯ ಉತ್ಸವದ ನಿಮಿತ್ತವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಇದ್ರ ಜೊತೆಗೆ ಇದಾದ ತಕ್ಷಣ ಉಪಹಾರದ ಒಂದು ವ್ಯವಸ್ಥೆ ಕೂಡ ಐತಿ. ದಯಮಾಡಿ ತಾವೆಲ್ಲರೂ ಕೂಡಿ ಅದರಲ್ಲಿ ಪಾಲ್ಗೊಳ್ಬೇಕು. ಅದಾದ ಮೇಲೆ ಕ್ರೀಡೆಗಳನ್ನ ಉದ್ಘಾಟನೆ ಮಾಡುವಂತದ್ದು ಐತಿ. ಕಲ್ಲು ಎತ್ತುವಂಥದ್ದು, ಒತ್ತುವಂಥದ್ದಾಗಿರ್ಲಿ, ಅದಾದ್ಮೇಲೆ ಕುಸ್ತಿಗೆ ಅವೆಲ್ಲ ಅದಾವು. ನಾವೆಲ್ಲರೂ ಕೂಡಿ ಆದಷ್ಟು ಜನ ನಾವೆಲ್ಲರೂ ಅಲ್ಲಿ ಹೋಗಿ ಅದೊಂದು ಉದ್ಘಾಟನೆ ಮಾಡಿ ತಾವು ಮುಂದೆ ತಾವು ಎಲ್ಲರೂ ಕೂಡಿ ದಯಮಾಡಿಸ್ಬೇಕು. ಮತ್ತು ಒಂದು ಗಮನಕ್ಕೆ ಈ ಸಲ ಹೆಲಿ ಟೂರ್ ಅನ್ನು ತಂದೀವಿ, ಹೆಲಿಕಾಪ್ಟರ್ನ ಹಾರ್ಸಾಕತ್ತೀವಿ ನಮ್ಮ ಬದಾಗಳಾಗಿ. ಅದಕ್ಕೆ ಆದಷ್ಟು ಜನ ಇನ್ನ ಹೆಲಿಕಾಪ್ಟರ್ ಹೋಗಿ ನೋಡಿರಂಗಿಲ್ಲ ಅಥವಾ ಅವಕಾಶ ಸಿಕ್ಕಿರಂಗಿಲ್ಲ, ಅದಕ್ಕೆ ದಯಮಾಡಿ ತಾವೆಲ್ಲರೂ ಕೂಡಿ ಹೋಗಿ ಬರಬೇಕು ಅಲ್ಲಿಗೆ ಅಂತ ಕೇಳ್ಕೊತೀನಿ. ಆಮೇಲೆ ಎಲ್ಲರೂ ಹತ್ತು ಅಡ್ಡಾಡ್ಬೋದು.